ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಬ್ರದರ್ ಮ್ಯಾರೇಜ್ನ ಒಂದು ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಇದು ತುಂಬ ದಿನಗಳಿಂದ ಅಪ್ಲೋಡ್ ಮಾಡಬೇಕಿತ್ತು, ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಅವತ್ತು ನೈಟು ನಾವು ಛತ್ರಕ್ಕೆ ಹೋಗಿ ನಮ್ಮ ಅಕ್ಕ ಅವರ ಮನೆ ಹತ್ರನೇ ಇರುವಂಥ ಒಂದು ಊರಲ್ಲಿರೋಂಥ ದೇವಸ್ಥಾನದ ಛತ್ರದಲ್ಲ ನಾವು ಮದುವೆ ಮಾಡ್ತಿರೋದು. ನಮ್ಮ ಅಕ್ಕ ಅವ್ರಿಗೆ ತುಂಬ ಆಸೆ ಇತ್ತಂತ ಇಲ್ಲೇ ಮದುವೆ ಮಾಡಿಕೊಡ್ಬೇಕು. ಅವ್ರ ಮದುವೆನೂ ಇಲ್ಲೇ ಆಗಿತ್ತು, ಸೊ ಅವ್ರ ಮಗನ ಮದುವೆನೂ ಇಲ್ಲೇ ಮಾಡಿಕೊಡೋಣ ಅಂತ ಹೇಳಿ. ಸೊ ಹಂಗಾಗಿ ಅವ್ರ ಮದುವೆನೂ ಅವರು ಇಲ್ಲೇ ಮಾಡ್ತಿದ್ದಾರೆ, ಮಗನ ಮದುವೆನೂ. ನೈಟು ನಾವು ಹೋದ್ಮೇಲೆ ಎಲ್ಲರೂ ಇದು ಸ್ವಲ್ಪ ಊರವರೆಲ್ಲ ಬಂದ್ಬಿಟ್ಟು ಕುತ್ಕೊಂಡಿದ್ರು. ಇನ್ನು ನಮ್ಮ ರಿಲೇಟಿವ್ಸು ಸ್ವಲ್ಪ ಜನ ಎಲ್ಲ ಬಂದ್ಬಿಟ್ಟು ನೈಟು ಶಾಸ್ತ್ರ ಎಲ್ಲ ಮುಗಿಸ್ತಾ ಇದ್ರು. ಇನ್ನು ನೈಟು ಅಲ್ಲಿ ಕೊಟ್ಟು ತಗೊಳ್ಳೋ ಶಾಸ್ತ್ರ ಏನೋ ಮಾಡ್ತಾಯಿದ್ರು, ಬಳೆ ಎಲ್ಲ ಉಡ್ಸೋದು, ಹಳದಿ ಶಾಸ್ತ್ರ ಎಲ್ಲ ಹೋಗೋಷ್ರಲ್ಲೆಲ್ಲ ಮುಗಿಸ್ಕೊಂಡಿದ್ರು. ಸ್ವಲ್ಪ ರಿಮೈನಿಂಗ್ ಏನಿರುತ್ತೆ ಅದನ್ನು ಮಾತ್ರ ಮಾಡ್ಕೊಳ್ತಾ ಇದ್ರು. ಇನ್ನು ಇವರೆಲ್ಲ ನಮ್ಮ ಅಕ್ಕ ತಂಗಿಯವರ ಚಿಕ್ಕ ಚಿಕ್ಕ ಮಕ್ಕಳು ಇದಾರಲ್ಲ, ಅಕ್ಕ ತಂಗಿಯವ್ರ ಮಕ್ಕಳು ಎಲ್ಲ ಮುಗಿಸ್ಕೊಂಡು ನಾವು ನೈಟು ರಿಟರ್ನ್ ಮತ್ತೆ ರೂಮಿಗೆ ಬಂದ್ವಿ. ಬಂದು ನಾನು ಫುಲ್ಲು ಟಯರ್ಡ್ ಆಗಿದೆ, ಮಲ್ಕೋಬೇಕು ಅಂತ ಅನ್ನಿಸ್ತಿತ್ತು ನನಗೆ. ಬಟ್ ಕೆಲವೊಂದು ವೀಡಿಯೋಸ್ ಎಲ್ಲ ಮದುವೆ ಮನೆಯಿಂದ ತೊಗೊಂಬಂದಿದ್ದು, ಚಪ್ರದ್ದೆಲ್ಲ ಯಾವ ಥರ ಮಾಡಿದ್ದು ಅಂತ ಆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ನಾವು ಕೂಡ ಈವ್ನಿಂಗ್ ರೆಡಿ ಆಗಿಬಿಟ್ಟು ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇದು ತುಂಬ ದಿನಗಳಾದಮೇಲೆ ನಮ್ಮ ಮನೇಲಿ ಮತ್ತೆ ಮದುವೆ ಮಾಡ್ತಿರೋದ್ರಿಂದ ಚಪ್ರ ಶಾಸ್ತ್ರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಮನೆ ಹತ್ರ ಶಾಸ್ತ್ರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ದೇವಸ್ಥಾನದಲ್ಲಿ ತಾಳಿ ಕಟ್ಟೋ ಪ್ರೋಸೆಸ್ಸು ಮತ್ತು ರಿಸೆಪ್ಷನ್ ಮಾತ್ರ ಇಟ್ಕೊಂಡಿದ್ರು. ಇಲ್ಲಿ ನಾವು ಬೆಳಗ್ಗೆನೆ ಬಂದು ಮುಹೂರ್ತ ದಿನ ಬೆಳಗ್ಗೆ ನೈಟ್ ಬಂದು ನಾವು ರೆಸ್ಟ್ ಮಾಡಿ ಬೆಳಗ್ಗೆನೆ ಬ್ರೇಕ್ಫಾಸ್ಟು ತಿಂತಾ ಇದ್ದೀವಿ. ನಾವು ಅಲ್ಲೇ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ತಿನ್ಬೋದಿತ್ತು, ಬಟ್ ಆದರೆ ನಾವು ಹೋಗೋ ಟೈಮಲ್ಲಿ ಮುಹೂರ್ತ ಇರುತ್ತೆ, ಸೊ ನಾವು ಅಟೆಂಡ್ ಮಾಡಬೇಕಾಗತ್ತೆ. ತಿಂಡಿ ತಿನ್ನೋಕ್ಕೆಲ್ಲ ಟೈಮ್ ಇರಲ್ಲ ಅಂತೇಳಿ ನಾವು ಇಲ್ಲಿಂದಾನೇ ತಿಂಡಿನೆಲ್ಲ ತಿನ್ಕೊಂಡು ಹೋಗ್ತಿದ್ದೀವಿ. ಇಲ್ಲಿ ವೆಸ್ಟರ್ನ್ ಮತ್ತು ಇಂಡಿಯನ್ ಎರಡು ಬ್ರೇಕ್ಫಾಸ್ಟ್ಗಳು ಇದೆ ಆಪ್ಷನು. ಆ್ಯಂಡ್ 6:30ಗೆ ಎದ್ಬಿಟ್ಟು ಸ್ವಲ್ಪ ಬ್ರಷ್ ಎಲ್ಲ ಮಾಡ್ಕೊಂಡ್ಬಿಟ್ಟು ತಿಂಡಿ ತಿನ್ನೋಕ್ಕೆ ಅಂತ ಹೋಗಿದ್ವಿ. ತುಂಬ ಚೆನ್ನಾಗಿ ಎಲ್ಲ ಮಕ್ಕಳಿಗೆ, ಅದು ಎಕ್ಸ್ಪೆಷಲಿ ಕಿಡ್ಸ್ಗೆ ವೆಸ್ಟರ್ನ್ ಆಪ್ಷನ್ಸ್ ತುಂಬ ಚೆನ್ನಾಗಿತ್ತು. ಪಾಪು ತುಂಬ ಎಂಜಾಯ್ ಮಾಡಿಕೊಂಡು ತಿಂದ್ಲು. ಆ್ಯಂಡ್ ನಾವು ಕೂಡ ತಮ್ಮಿನ ಸ್ವಲ್ಪ ಪ್ಯಾಕ್ ಮಾಡ್ಕೊಂಡ್ವಿ, ಬಿಕಾಸ್ ಮದುವೆ ಮುಗಿದ ತಕ್ಷಣ ರಿಸೆಪ್ಷನ್ ಇರುತ್ತೆ, ರಿಸೆಪ್ಷನ್ ಆದಮೇಲೆ ಊಟ ಇರುತ್ತೆ. ಸೊ ಅಷ್ಟರಲ್ಲಿ 12:30 1 o'clock ಆಗಿಬಿಡೋರುತ್ತೆ. ಮತ್ತು ನಮಗೆ ತುಂಬ ಟಯರ್ಡ್ ಆಗಿರುತ್ತೆ, ಏನಾದರೂ ಇರಲೇಬೇಕು ಅಂತ ಹೇಳಿ ಸ್ವಲ್ಪ ತಿನ್ಕೊಳ್ತಾ ಇದ್ದೀವಿ ಲೈಟಾಗಿ. ಪಾಪುಗೆ ಕೆಲಾಗ್ಸ್ ಅಂದರೆ ತುಂಬ ಇಷ್ಟ. ಸ್ವಲ್ಪ ವೆಜ್ಜಸ್ಸು, ಡೋನಟ್ಸು, ಮತ್ತು ಪ್ಯಾನ್ ಕೇಕ್ ಎಲ್ಲ ತೊಗೊಂಡ್ಬಿಟ್ಟಿದ್ದಾಳೆ. ಅವಳು ಆ್ಯಕ್ಚುಲಿ ಇಷ್ಟೆಲ್ಲ ತಿನ್ನಲ್ಲ, ವೇಸ್ಟ್ ಮಾಡ್ತಾಳೆ. ಬಟ್ ಆದರೂ ಅವಳಿಗೆ ನೋಡಿದ ತಕ್ಷಣ ಎಲ್ಲ ಪ್ಲೇಟ್ ಫುಲ್ ಮಾಡ್ಕೋಬೇಕು ಅಂತ ಒಂದು ಆಸೆ ಇರುತ್ತಲ್ಲ, ಅದಕ್ಕೆ ಎಲ್ಲದನ್ನು ತುಂಬಿಕೊಂಡಿದ್ದಾಳೆ. ಆ್ಯಂಡ್ ಡೋನಟ್ಸ್ ಅವಳ ಫೇವ್ರೇಟು. 6:30ಗೆ ಇನ್ನೂ ಯಾರೂ ಎದ್ದೇ ಇರಲಿಲ್ಲ ಹೋಟೆಲಲ್ಲಿ. ನಾವೇ ಎದ್ಬಿಟ್ಟು ನಾವೇ ಫಸ್ಟ್ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ನಾವು ಹೇಳಿದ ತಕ್ಷಣ ಪಾಪ ಬೇಗ ಮಸಾಲೆ ದೋಸೆ, ಇಡ್ಲಿ, ವಡೆ ಎಲ್ಲ ಮಾಡಿಬಿಟ್ಟು ತೊಗೊಂಡ್ಬಂದು ಇಟ್ಬಿಟ್ರು. ಇನ್ನು ಫಸ್ಟ್ ಬಂದ ತಕ್ಷಣ ನಾವು ಕಾಫಿನ ಕುಡ್ಕೊಂಡ್ವಿ. ಕಾಫಿ ಕುಡ್ಬಿಟ್ಟು ಅದಾದ್ಮೇಲೆ ತಿಂಡಿ ತೊಗೊಳ್ಳೋಣ ಅಂತೇಳಿ ನಾವು ಆರ್ಡ್ರ್ ಮಾಡಿದ್ವಿ. ಅಂದರೆ ನಾವು ಹೇಳಿ ಮಾಡಿಸ್ಕೊಳ್ಬೋದಿತ್ತು, ಹಾಗಾಗಿ ದೋಸೆ ಇಡ್ಲಿ ಎಲ್ಲ ಹೇಳಿಬಿಟ್ಟು ಅವರು ತರೋಷ್ಟರಲ್ಲಿ ನಾವು ಕಾಫಿನ ಮುಗಿಸ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಬ್ರೇಕ್ಫಾಸ್ಟು. ಇಡ್ಲಿ ವಡೆ ಇಂಡಿಯನ್ ಸ್ಟೈಲು ಗೊತ್ತಲ್ವ ನಮಗೆ, ತುಂಬ ದಿನಗಳಾದಮೇಲೆ ತಿಂತಾ ಇರೋದು. ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತೀವಿ ನಾವು ಇಡ್ಲಿ ವಡೆನ. ಇನ್ನು ಪಾಪು ಕೂಡ ತುಂಬ ಎಂಜಾಯ್ ಮಾಡಿದ್ಲು. ಅವಳಿಗೆ ಇನ್ನೂ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಬೇಕು, ನೀಟಾಗಿ ಕೈ ಬಾಯಿ ಎಲ್ಲ ತೋರಿಸ್ಬಿಟ್ಟು ತಂದಿರೋ ಡ್ರೆಸ್ನೆಲ್ಲ ಹಾಕಿ ರೆಡಿ ಮಾಡಬೇಕು. ಸೊ ಇವಾಗ ನಾವು ಇಲ್ಲಿ ಮದುವೆಗೆ ಹೋಗ್ತಾ ಇದ್ದೀವಿ. ಶಿವಮೊಗ್ಗ ಬಸ್ ಸ್ಟಾಪಿಂದ ನಾವು ಪಾಸ್ ಮಾಡ್ಕೊಂಡು ಹೋಗಬೇಕು. ಇದು ಮೇನ್ ಶಿವಮೊಗ್ಗ ಬಸ್ ಸ್ಟಾಪ್. ನಾವು ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಎಷ್ಟೇ ಬೇಗ ರೆಡಿ ಆದರೂ ಲೇಟ್ ಆಗಿಬಿಡತ್ತೆ. ಆ್ಯಂಡ್ ಇಲ್ಲಿ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಮುಹೂರ್ತ ಎಲ್ಲ ಆಗಿಬಿಟ್ಟು ದಾರೆ ಎಲ್ಲ ಹರಿತಾ ಇದ್ರು. ನಮ್ಮ ಮನೇಲಿ ಎಲ್ಲರೂ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು, ಏನಿಷ್ಟು ಲೇಟಾಗಿ ಬರ್ತಿದ್ದೀರಾ ಅಂತ ಹೇಳಿ. ಬಟ್ ಏನು ಮಾಡೋದು, ರೆಡಿಯಾಗಿ ಹೋಗೋಷ್ಟರಲ್ಲಿ ಟೈಮ್ ಆಗಿಬಿಡ್ತು. ಆ್ಯಂಡ್ ನಾವು ಹೋದ ತಕ್ಷಣ ಒಂದು ಗಂಡು ಹೆಣ್ಣನ್ನೆಲ್ಲ ಕೂರಿಸಿದ್ರು. ರಿಸೆಪ್ಷನ್ ಇನ್ನೂ ಬಾಕಿ ಇತ್ತು. ಆಮೇಲೆ ನಾವು ಹೋಗ್ಬಿಟ್ಟು ಹಾಲು ಬಿಡ್ತಾರಲ್ಲ, ಆ ಥರ ಶಾಸ್ತ್ರ ಮಾಡ್ತಿದ್ರು. ಅದನ್ನು ಮಾಡಿ ಸ್ವಲ್ಪ ಹೊತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಮ್ಮನೂ ಪಾಪನೂ ಕೂಡ ಎಲ್ಲರಿಗೂ ತಲೆ ಮೇಲೆಲ್ಲ ನೀರು ಹಾಕಿ, ತಲೆ ಮೇಲೆಲ್ಲ ಅಕ್ಷತೆ ಹಾಕಿ ಅವಳು ಕೂಡ ಎಂಜಾಯ್ ಮಾಡಿದ್ಲು. ಇನ್ನು ನಮ್ಮ ಆಂಟಿ, ಚಿಕ್ಕಮ್ಮ, ದೊಡ್ಡಮ್ಮ ಅವರೆಲ್ಲರೂ ಪಾಪನ ಎತ್ಕೊಂಡು ಮುದ್ದಾಡ್ತಾ ಇದ್ರು. ಸೊ ನಾವು ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತ ಹೇಳಿ ಹೋದ್ವಿ. ನಾನು ಇಷ್ಟೇ ಕ್ಯಾಪ್ಚರ್ ಮಾಡಿರೋದು, ಇದಕ್ಕಿಂತ ಜಾಸ್ತಿ ನಾನು ಮಾಡಿಲ್ಲ.
ನಮ್ಮ ಅತ್ತೆಯವರೆಲ್ಲ ಸುಮಾರು ವರ್ಷಗಳಾದಮೇಲೆ ಪಾಪು ನೋಡ್ತಿರೋದೆಲ್ಲ ಬಿಡ್ತಾನೆ ಇಲ್ಲ ಅವಳಿಗೆ. ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಅಂತಿದ್ರು. ಅವ್ರು ಕಂಡ್ರೆ ಏನೋ ಒಂಥರ ಸ್ಪೆಷಲ್ ಪ್ರೀತಿ ಅವರಿಗೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗು. ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.